ಬಡ್ಡಿ ಹಣ ವಾಪಸ್ ಕೊಡ್ಲಿಲ್ಲ ಅಂತೇಳಿ ವ್ಯಕ್ತಿ ವಿವರಣ ಮೇಲೆ ರಾಕ್ಷಸಿಯ ಪ್ರವೃತ್ತಿಯನ್ನ ಮೆರೆದಿರುವಂಥದ್ದು. ಬಡ್ಡಿ ದಂಧೆಕೋರರು ಇಡೀ ರಾತ್ರಿ ಆತನನ್ನ ಕೂಡಿ ಹಾಕಿ ಇಡೀ ಚಿತ್ರಹಿಂಸೆ ಕೊಟ್ಟು ಸಾಕಷ್ಟು ಮಾರಣಾಂತಿಕವಾಗಿ ಹಲ್ಲೆ ಮಾಡಿದರೆ ಅವರು ಅವರಿಂದ ತಪ್ಪಿಸಿಕೊಂಡು ಈಗ ಬಂದು ಆಸ್ಪತ್ರೆಯಲ್ಲಿ, ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಿದ್ದಾರೆ. ಅವ್ರು ನಮ್ಮ ಜೊತೆಗೆ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಯಾರು ನಿಮ್ಗೆ ಹೊಡೆದಿದ್ದು, ಯಾಕೆ ಹೊಡೆದಿದ್ದು? ಸರ್, ಇದು ಅಮೌಂಟ್ ಇಸ್ಕೊಂಡಿದ್ವಿ ಸರ್. ಅವ್ರ ಕಡೆ 1 ಲಕ್ಷ ರೂಪಾಯಿ ಇಸ್ಕೊಂಡಿತ್ತು. ಸೆಂಟಿಮೆಂಟ್ ಅವ್ರ ಕಡೆ ಅಶ್ನೂರು ಮಂಜಾನ ಅಂತೇಳಿ ಕೊಟ್ಟಿವಿ ಸರ್. ಅವ್ರು ನನ್ನ ದಿವಸ 600 ರೂಪಾಯಿ ಮತ್ತು ಅವ್ರಿಗೊಂದು ಕೊಟ್ಟರು. ಕುಡಿಯೋದಕ್ಕೆಲ್ಲ ಕೊಡ್ಕೊಂಬರ್ತಿದ್ವಿ. ತಿಂಗಳ ಬಡ್ಡಿನೂ ಕೊಡ್ತಿದ್ವಿ. ಮತ್ತು ಮಂದಿಗೆ ಕೊಡಿಸಿದ್ವೆಲ್ಲ ರೊಕ್ಕ ಬರ್ತಿದ್ವು. ಅವು ಬರ್ತಿದ್ವು ಎಲ್ಲ ಅವ್ರಿಗೆ ಕೊಡ್ತೀರಿ. ಫೋನ್ಪೇ ಹಾಕ್ಸ್ಕೊಂಡು ಎಲ್ಲ ಮಾಡ್ತಿದ್ರು. ನನಗೆ ಅಲ್ಲಿ ಏನಾಗೈತೆ ಅಂದ್ರೆ ಸರ್, ನಂದು 2 ವರ್ಷಕ್ಕೆ ಕೆಲಸ ಕಟ್ಟಾತ್ರಿ. ನಾನು ಕೆಲ್ಸಕ್ಕೆ ಹೋಗ್ಲಾರ್ದಂಗೆ ಆಯ್ತು. ದುಡ್ಯಾಕೆ ಹೋದ್ರೆ ಇವರು ಕಿರಿಕಿರಿ ಈಗ ಆತ್ರಿ. ಈ ರೀತಿ ನನಗೆಲ್ಲರೂ ಏನಾರ ರೋಡ್ನಾಗ ಮಾಡಿಬಿಟ್ರ, ಹೆಣ ಹೊಡೆದು ಬಿಟ್ರ, ಈಗ ಮನುಷ್ಯ 4 ಮಂದಿಗೆ ಆಗ್ಲಾರ್ದಂಥ ಪರಿಸ್ಥಿತಿ ನಂದಾಗೈತೆ ರೀ. ಈಗ ಅವ್ರಿಗೆ ನಾ ಏನಂದ್ರಿ, ರೊಕ್ಕ ಕೊಡ್ತೀನಿ ಮುಂಜಾನೆ ಮಟ್ಟ, ಕೈಕಾಲು ಬೆಳಗತ್ತೀನಿ. ನಮ್ಮ ಮನ್ಯಾಗ ಮಾತಾಡ್ಸಿ ರೊಕ್ಕ ಕೊಡ್ತೀನಿ ನಿಮ್ಗೆ. ಮುಂಜಾನೆ ಮಟ್ಟ ನಂಗೆ ಟೈಮ್ ಕೊಡಾಕ್ತಿರಲ್ರಿ. ಹೆಂಗ್ ಸಿಕ್ರಿ? ಯಾವ ರೀತಿ ಹೊಡೆದ್ರಿ ನಿಮ್ಗೆ? ಎಲ್ಲಿ ಹೊಡೆದ್ರಿ? ನಾನು ಮನೆ 7:30 ಮನೆ ಬಿಟ್ರಿ. ಮನೆ ಬಿಟ್ಟು ನಮ್ಮ ಫ್ರೆಂಡ್ ಅವ್ರ ಮನೆ ಕಡೆ ಗಾರ್ಡನ್ ಐತ್ರಿ. ಅಲ್ಲಿ ಕುಂತೀವಿ ಸರ. ಕುಂತಾಗ ಗಾಡಿ ತೊಗೊಂಬಂದು ನನಗೆ ಹಾಕೊಂಡೋದ್ರು. ಹಾಕೊಂಡೋಗಿ ಶಾನ್ಬಾಗ್ ಲಾಡ್ಜ್ಗೆ ಕರ್ಕೊಂಡೋದ್ರು. ಅಲ್ಲಿ ಕರ್ಕೊಂಡೋಗಿ ರೂಮ್ ಕೊಳ್ಳಿಲ್ಲ ಅವರು. ರೂಮ್ ಕೊಳ್ಳಾರ್ದಾಗ ಸೆಂಟ್ಲ್ಮೆಂಟ್ಲಿಗೆ ಕರ್ಕೊಂಬಂದು ರೂಮ್ನಾಗ ಹಾಕಿದ್ರು. 10 ಗಂಟೆಲಿಂತ ಹೊಡ್ಯಾಕತ್ನಂದ್ರೆ ಬರೇ ಹೊತ್ತು ಮಾಡಿ ಹೊಡೆದಾರೆ ನನಗೆ ಅವ್ರು. 10 ಗಂಟೆಲಿಂತ ಹಿಡಿದು 3 ಗಂಟೆ ಮಟ್ಟ ಹೊಡೆದಾರೆ. ಬೆಲ್ಟ್ ತೊಗೊಂಡು, ನಂದು ಬೆಲ್ಟ್ ತೊಗೊಂಡ್ರಿ, ಕೇಬಲ್ ವೈರ್ ತೊಗೊಂಡು ಹಾಕ್ಕೊಂಡು ಹೊಡ್ಯಾಕತ್ತಾರೆ. ಕುಡಿ ನೀನು, ಇಲ್ಲಾಂದ್ರೆ ಹೊಡಿತೀವಿ. ಬಾಯಾಗ ಬಟ್ಟಿಟ್ಟು ಒದರ್ಬೇಡ, ಒದರಿದ್ರೆ ಹೊಡಿತೀವಿ. ಅಷ್ಟು ತ್ರಾಸ ಆಕತ್ತಂದ್ರು ತ್ರಾಸ ಆಗತ್ತಿಲ್ಲ ಅಂತ ನನಗೆ. ನಾಟಕ ಮಾಡಕತ್ತೀನಿ ಅಂತೇಳಿ ತೆಳಗೆ ಬಿದ್ದರು ರೀ ಸರ. ನಾಟಕ ಮಾಡಕತ್ತಿ ಓದಾಕತ್ತಾರ. ಬಟ್ಟೆ ಬಿಚ್ಚಿರಿ ಬರ ಬೆತ್ತಾರೆ ಸುಳ್ಳು. ಅವ ಮಾಡಿದ್ ನೋಡೋಕೆ ಅವ್ನಿಗೆ ಶಿಕ್ಷೆ ಆಗ್ಬೇಕು ನನಗೆ. ಅಲ್ಲ, ಹೊಡೆಯುವಂಥ ಸಂದರ್ಭದೊಳಗೆ ನಿಮ್ಗೆಲ್ಲ ಸಿಕ್ಕಾಪಟ್ಟೆ ತ್ರಾಸ ಆಗಿತ್ತು. ಅವ್ರಿಗೆಲ್ಲ ಮನವಿ ಮಾಡ್ಕೊಂಡ್ರಿ, ಕೈ ಬಿಡ್ರಿ ಸಾಕು, ನೀವು ಕೊಡ್ತೀನಿ ಅಂತೆಲ್ಲ ಹೇಳಿದ್ರಿ. ಬಿಡ್ಲಿಲ್ಲ ಅವ್ರು. ನೀರು ಕೊಡ್ತೀನಿ ಅಂದ್ರು ನೀರು ಕೊಡಾಕ್ತಾರೆ ಸುಳ್ಳು ಮಕ್ಕಳು ಅಂತ ಇದು ಮಾಡಿದ್ರು ನನಗೆ. ನನಗೇನಾರು ಜೀವ ಹೋಗಿದ್ರಿ ಏನು ಗತ್ರಿ ಅಲ್ಲಿ. ಕೈ ಬೆಳಗತ್ತಾನ, ಕಾಲು ಬೆಳಗತ್ತಾನೆ, ಮಕ್ಕಳು ತೆಳಗೆ ಬಿದ್ದೀನಿ ಸರ್. ರಕ್ತ ಸ್ವರ ಆಗ್ತೈತಿ. ಜಾಡ್ಜಾರ್ ಸೋದಾಕತ್ತಾರ. ಅಲ್ಲ, ಈಗ ಈ ತರ ಆಗೈತಲ್ಲ ಘಟನೆ, ಪೊಲೀಸರಿಗೆ ಕಂಪ್ಲೇಂಟ್ ಮಾಡಿದ್ರಿ? ಅವ್ರು ಏನಾರು ಅರೆಸ್ಟ್ ಮಾಡುವಂತ ಪ್ರಯತ್ನ ಮಾಡಿದಾರ ಅಥವಾ ಏನ್ ಮಾಡಿದಾರ ಪೊಲೀಸರು? ಈಗ ಪೊಲೀಸರಿಗೆ ಬಂದು ಎಲ್ಲ ಮಾಹಿತಿ ತೊಗೊಂಡು ಹೋಗ್ರಿ. ಹುಡುಕಾಡಕತ್ತೀಪ್ಪ, ಅವ್ರು ಸಿಕ್ಕ್ರ ತಂದು ಇದು ಮಾಡ್ತೀವಿ. ಅವರು ನಮ್ಮ ಸಂಬಂಧ ಗೊದ್ದಾಡತ್ತಾರೆ. ನಾನು ಅವ್ರಿಗೆ ಏನಂದ್ರಿ ಸರ್, ಅವ್ರಿಗೆ ಶಿಕ್ಷೆ ಆಗ್ಬೇಕು. ನಾನು ಮಾತ್ರ ರಜೆ ಆಗಂಗಿಲ್ಲ ಅವ್ರ ಕಡೆ. ಅಲ್ಲ, ಈಗ ಸಚಿವರು ಪಾಟೀಲ್ರು ಅವ್ರ ಕ್ಷೇತ್ರದೊಳಗೆ ಈ ರೀತಿಯಾದಂತ ಮೃಗೀಯ ವರ್ತನೆ ಆಗಿದೆ. ಏನ್ ಹೇಳ್ತೀರಿ? ಈಗ ನೋಡ್ರಿ, ಅವರು ಕಾನೂನು ಇದು ಅದಾರ ಸರ್, ಅವರು ಸಚಿವರು ಅದಾರ. ಈಗ ಇದನ್ನೆಲ್ಲ ಮಾಡೋದು ಅವ್ರು ನಿಂದಿರ್ಸ್ಬೇಕು. ಇವ್ರಿಗೊಂದು ಶಿಕ್ಷೆ ಅಂತ ಅನ್ನೋದಾಗ್ಬೇಕು ನನಗೆ. ಈಗ ಅವರು ಇಷ್ಟು 56 ವರ್ಷ ಈಗ ಎಚ್ ಕೆ ಪಾಟೀಲ್ ಫೋನ್ ಹಚ್ಚಿ ಕೊಡ್ರಿ, ಎಲ್ಲ ಕೊಡ್ರಿ ಅಂದ್ರೆ ಎಚ್ ಕೆ ಪಾಟೀಲ್ ಇಂಥದಕ್ಕೆ ಬರಂಗಿಲ್ಲ, DR ಪಾಟೀಲ್ ಇಂಥದಕ್ಕೆ ಬರಂಗಿಲ್ಲ. ಅವ್ರು ಯಾವತ್ತಿದ್ರು ಚಲೋ ಕೆಲಸ ಮಾಡ್ಕೊಂಡು ಬಂದಾರ. ಮತ್ತು ಅಂಥವ್ರ ಹೆಸರು ತೊಗೊಂಡು ಇವ್ರು ಈ ರೀತಿ ಮಾಡಿದಂದ್ರೆ ಗದಗಿನಾಗ ಈಗ ಅವ್ರು ನೋಡ್ರಿ ಇಲ್ಲೇ ಇಂಥ ಮಾಡಂತೇಳಿ ಮಾಡಿರ್ತಾರೇನ್ರಿ. ಅವ್ರ ಕಡೆ ಅದ ರೀ ಅವ್ರ. ಚೊಪ್ಪೆ ಅಲ್ಲ ನಿಂದೆ. ಯಾಕಂದ್ರಿ ಆ ರೀತಿ ಮಾಡೋದ ಸಂಘಟಕ್ಕೆ ಅವ್ರಿಗೆ ಫೋನ್ ಹಚ್ತೀನಿ, ಇವ್ರಿಗೆ ಫೋನ್ ಹಚ್ತೀನಿ ಅಂದ್ರೆ ಇವ್ರು ರಾಜಕಾರಣಿ ಆಧಾರ ಅನ್ನೋ ರೀತಿಗೆ ನಾ ಎದುರಂಗಿಲ್ರಿ. ನನಗೆ ಯಾರಿದ್ರು ಎದುರಂಗಿಲ್ರಿ. ನನಗೇನು ರೀ, ನಾ ಇವತ್ತು ಸಾಯ್ಲಿ, ನನಗೆ 10 ಮಂದಿ ನನಗೆ ಚಲೋದಾಗ್ಬೇಕು. ಮಂದಿಗೆ ಬಡ್ರ ಮಂದಿಗೆ ಅವ್ರನ್ನ 4 ಮಂದಿ ಹೊಡ್ದಾರೆ. ಇಡೀ ರಾತ್ರಿ 3 ಗಂಟೆ ಮಟ್ಟ ಹೊಡ್ತಾರೆ. ನನ್ನ ಜೀವ ಉಳಿಸ್ಬೇಕಂತಂದಾಗ ನಾವು ಗಾಡಿ ಇದು ಅವ್ರು ದುಗಿಸಿ ಬಾಗ್ಲ ಹಾಕೊಂಡು ಅವ್ರ ಕದ ಹಾಕೊಂಡು ಬಂದಿನಿ. ಮ್ಯಾಗ ನೋಡ್ರಿ ನೋಡ್ರಿ ಸರ, ಪೊಲೀಸರಿಗೆ ಅನ್ನೋದ ಕಿಮ್ಮತ್ತಿಲ್ರಿ. ಇಲ್ಲಿ ಗದಗಿನಾಗ ಪೊಲೀಸರು ಅನ್ನೋದ ಕಿಮ್ಮತ್ತಿಲ್ಲ. ಇವರು ಯಾಕಂದ್ರೆ ಇವ್ರು ಯಾವಾಗ ಮಾಡ್ತಾರಲ್ರಿ, ಪೊಲೀಸ್ ಕಂಪ್ಲೇಂಟ್ ಕೊಡ್ತೀವಿ ಅಂದ್ರೆ ಕೊಡೋಗ ಅಂದ್ರೆ ಪೊಲೀಸರಿಗೇನು ಕಿಮ್ಮತ್ತಿಲ್ಲ ಏನ್ರಿ? ಪೊಲೀಸ್ ಅಂದ್ರೆ ಯಾರ್ರಿ? ಭಯ ಅಲ್ರಿ ಅವ್ರಿಗೆ. ಈಗ ನಾನು ರೊಕ್ಕ ಕೇಳ್ಕೊಂಡ್ರೆ ನಾ ಕಂಪ್ಲೇಂಟ್ ಕೊಡ್ತೀನಿ ಅಂದ್ರೆ ಕೊಡ್ತೀವಿ ಪೊಲೀಸ್ಗೆ. ಬಾ, ಪೊಲೀಸ್ ನಂಬರ್ ನಾನು ಕೊಡ್ತೀನಿ ಬಾ ಅಂದ್ರೆ ಎಲ್ಲಿ ಮಟ್ಟ ಹೋದ್ರಿ ಇದು ಅಂದ್ರೆ ಎಲ್ಲ ಬರ್ತಾರೆ ಇವು. ಹೌದು, ಆಗಿದ್ರು ಸರ್. ಆದವ್ರು ಮತ್ತೆ ಇಲ್ಲಿ ಬಂದಾರಲ್ರಿ, ಅವ್ರಿಗೆ ಯಾಕೆ ಇಲ್ಲಿ ಹಿಡ್ಕೊಂಡಾರ? ಈಗ ನಾಳೆ ಅವ ಗಡಿಪರ ಅಥವಾ ನನಗೇನಾರ ಮಾಡಿ ಹೋಗಿದ್ನಂದ್ರೆ ಅವ ಗಡಿಪರ ಆಗ್ಯಾನ ಅನ್ನೋದು ಮಾತು ಮ್ಯಾಗ ಇತ್ತು. ಅಂಥವನಿಗೆ ಇಲ್ಲಿ ತಂದಿಟ್ರಲ್ಲ ನೀವು. ಈಗ ಅವ್ರಿಗೆ ಶಿಕ್ಷೆ, ಕಠಿಣ ಶಿಕ್ಷೆ ಆಗ್ಬೇಕ್ರಿ ಅವ್ರಿಗೆ. ನನಗೆ ಮಾಡಿದ್ ನೋಡಿದ್ರೆ ಇನ್ನೊಬ್ರಿಗೆ ಆಗ್ಬಾರ್ದು.
ಇದಿಷ್ಟು ಏನು ಗಾಯಗೊಂಡಿರುವಂಥ ವ್ಯಕ್ತಿ ಹೇಳ್ತಾ ಇರುವಂಥದ್ದು. ಅಂದರೆ ಏನು ಆ ರೀತಿಯಾಗಿ ಅಮಾನವೀಯ ಪ್ರವೃತ್ತಿ ಮೆರೆದಿದ್ದಾರೆ, ರಾಕ್ಷಸಿ ಕೃತ್ಯ ಮೆರೆದಿದ್ದಾರೆ, ಅಂಥವ್ರಿಗೆ ಶಿಕ್ಷೆ ಆಗಬೇಕು ಅನ್ನೋಂಥ ಮಾತನ್ನ ಹೇಳ್ತಾ ಇದ್ದಾರೆ. ಸುರೇಶ್ ಕಡ್ಲಿಮಟ್ಟಿ, ನ್ಯೂಸ್ ಫಸ್ಟ್, ಗದಗ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.